ನೋಡಿ ರಾಮಕೃಷ್ಣ ಅವರೇ, ಇವರೇ ಶ್ರೀಕಂಠ ಅಂತ, ಹುಡುಗಿ ತಂದೆ. ಹಾಂ, ಆಗಲೇ ಹೇಳಿದ್ರಲ್ಲ, ಗೊತ್ತಾಯಿತು. ಶ್ರೀಕಂಠ ಅವರೇ, ಇವರು ನಮ್ಮ ಶ್ರೀಮತಿ ಶಾರದಾ ಅಂತ, ಮತ್ತು ಆಕೆ ನನ್ನ ದೊಡ್ಡ ಸೊಸೆ ಹಂಸ ಅಂತ. ನಮಸ್ಕಾರ ಅಮ್ಮ. ಹಾಂ, ನಮಸ್ಕಾರ ಅಣ್ಣ. ನಮಗೆ 3 ಜನನೂ ಗಂಡು ಮಕ್ಕಳೇ, ಹೆಣ್ಮಕ್ಳಿಲ್ಲ. ದೊಡ್ಡವನು ವಿಕಾಸ್ ಇಂಜಿನಿಯರ್ ಮಾಡ್ಕೊಂಡಿದ್ದಾನೆ, ಮತ್ತು ಎರಡನೇ ಹರ್ಷ, ಅವನು ನಮ್ಮದೇ ಶೋರೂಮ್ ನೋಡ್ಕೊತಾ ಇದ್ದಾನೆ, ಮತ್ತು ಕೊನೆಯವನು ಮಕ್ಕಳು ಡಾಕ್ಟ್ರು. ಓ ಹೌದಾ, ಒಳ್ಳೆಯದು. ಹೂನಪ್ಪ ಶ್ರೀಕಂಠ, ಈಗ ಇವರು ನೋಡೋಕೆ ಬಂದಿರೋದು ಅವ್ರ ಎರಡನೇ ಮಗನಿಗೆ. ನಿಮ್ಮ ಹುಡುಗಿನ ನೋಡೋಕೆ ಬಂದಿರೋದು. ಸರಿ, ಹುಡುಗಿನ ಕಳಿಸಿ ಬೇಗ ಬೇಗ ನೋಡಲಿ. ಆಮೇಲೆ ಎಲ್ಲ ಒಪ್ಪಿಗೆ ಆದರೆ ನಿಧಾನ ಕೂತ್ಕೊಂಡು ಮಾತಾಡಿದ್ರಾಯ್ತು. ಏನಂತೀರ ರಾಮಕೃಷ್ಣ ಅವರೇ? ಹಾಂ, ಹೌದು. ಅದರಲ್ಲಿ ಹೇಳೋಕ್ಕೇನಿದೆ, ಬಂದಿರೋದೇ ಹುಡುಗಿನ ನೋಡೋಕ್ಕೆ ಅಲ್ವಾ. ಫಸ್ಟು ಕಳಿಸ್ಬಿಡ್ರಿ, ನೋಡಿಬಿಟ್ಟು ಆಮೇಲೆ ಮಾತಾಡಿದ್ರಾಯ್ತು. ನಾನು ಸುಮ್ಮನೆ ಹೀಗೆ ನಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದೆ ಅಷ್ಟೇ. ಹಾಂ ಹೌದು, ಅದರಲ್ಲಿ ತಪ್ಪೇನಿಲ್ಲ ಬಿಡಿ, ಪರಿಚಯ ಒಳ್ಳೆಯದೇ ಅಲ್ವಾ. ಮತ್ತು ಇವರು ನಮ್ಮಮ್ಮ, ಮತ್ತು ಆಕೆ ನನ್ನ ಶ್ರೀಮತಿ ಸಾವಿತ್ರಿ ಅಂತ. ನನಗೆ 4 ಜನ ಮಕ್ಕಳು, 3 ಹೆಣ್ಮೇಲೆ 1 ಗಂಡು. ಅದರಲ್ಲಿ ದೊಡ್ಡೋಳೊಬ್ಳಿಗೆ ಮದುವೆ ಆಗಿದೆ. ಈಗ ನೀವು ನೋಡೋಕೆ ಬಂದಿರೋರು ನನ್ನ 2ನೇ ಮಗಳನ್ನ. 3 ಹೆಣ್ಮೇಲೆ 1 ಗಂಡ ಆದರೆ ತುಂಬ ಅದೃಷ್ಟ ಅಂತಾರೆ. ಅಯ್ಯ, ಏನು ಅದೃಷ್ಟವೋ ಏನೋ ತಗೊಳವ. 3 ಹೆಣ್ಮಕ್ಳನ್ನು ಬೆಳೆಸಿ ಸಾಕಿ ಓದಿಸಿ ಅವ್ರಗಳಿಗೆ ಮದುವೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತದೆ. ನನ್ನ ಮಗ ಅಂತೂ ಪಾಪ ಜೀವನ ಪೂರ್ತಿ ದುಡಿಯೋದೇ ಆಗೋಗದೆ ಒಂದು. ಅಮ್ಮ, ಸುಮ್ಮನೆ ಇರ್ತೀಯಾ? ಏನು ಮಾತಾಡ್ತಿದ್ಯಾ ನೀನು ಬಂದವ್ರ ಹತ್ರ? ಅದು ನಮ್ಮಮ್ಮ ಸ್ವಲ್ಪ ಹಾಗೇ ಹಳೆ ಕಾಲದವ್ರಲ್ವಾ, ಏನಾದರೂ ಒಂದು ಅಂದ್ಬಿಡ್ತಾರೆ. ನೀವೇನು ತಪ್ಪು ತಿಳ್ಕೊಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ ಅಣ್ಣ, ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಏನಿದೆ. ಅವ್ರಿಗೂ ಪಾಪ ನೀವು ಕಷ್ಟಪಡ್ತಾ ಇರೋದನ್ನ ನೋಡಿ ಹಾಗನ್ಸುತ್ತೆ. ಈ ಕಾಲದಲ್ಲಿ ಎಲ್ಲ ಮಾಡಬೇಕಾದ್ರೆ ಕಷ್ಟನೇ. 1 ಮಕ್ಕಳನ್ನ ಓದಿಸೋದೇ ಈ ಕಾಲದಲ್ಲಿ ಕಷ್ಟ ಅಂಥದ್ದು 3 ಮಕ್ಕಳು 4 ಮಕ್ಕಳು ಓದಿಸೋದ್ರಲ್ಲಿ ಕಷ್ಟನೇ ಇದೆ. ನಮಗೂ 3 ಗಂಡು ಮಕ್ಕಳಲ್ವಾ, ಗಂಡು ಮಕ್ಕಳಾದ್ರೇನು ಹೆಣ್ಮಕ್ಳಾದ್ರೇನು ಓದಿಸೋ ಖರ್ಚೆಲ್ಲ ಒಂದೇ ಅಲ್ವಾ. ಹಾಗಾಗಿ ಕಷ್ಟ ನಮಗೂ ಏನು ಅಂತ ಗೊತ್ತಿದೆ ಬಿಡಿ. ಸರಿ, ಈಗ ಹುಡುಗಿನ ಕರೆಸ್ತೀರಾ? ಹಾಂ ಸರಿ, ಆಗಲಿ. ಸಾವಿತ್ರಿ, ಹೋಗು, ಬಿಂದುನ್ ಕರ್ಕೊಂಡು ಬಾ. ಹಾಂ ರೀ, ಕರಿತೀನಿ. ಸಿಂಧು, ಬಿಂದುನ್ ಕರ್ಕೊಂಡು ಬಾಮ್ಮ. ಬಿಂದು ರೆಡಿ ಆದ? ಆಗಲೇ ಗಂಡಿನ ಕಡೆಯವರೆಲ್ಲ ಬಂದಾಯ್ತು. ಹ್ಞೂ ಅಕ್ಕ, ಆಯಿತು. ನೋಡು, ಇಷ್ಟು ಸಾಕಲ್ವಾ? ಸಾಕು ಬಿಡು, ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ನೋಡು ಸಿಂಧು ಅಕ್ಕ, ಬಿಂದು ಅಕ್ಕ ಮದುವೆ ಇಷ್ಟ ಇಲ್ಲ ಅಂದ್ಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಅಕ್ಕ, ಬಂದಿರೋ ಗಂಡನು ಸೂಪರ್, ಆದರೆ ಮುಖದಲ್ಲಿ ನಗು ಇಲ್ಲ. ಏಮ್ಮು, ಆಗಲೇ ಗಂಡನ್ನು ನೋಡ್ಕೊಂಡು ಬಂದ್ಬಿಟ್ಟಿಯೇನೆ? ಅಕ್ಕ, ಗಂಡನ್ನು ನೋಡಾಯ್ತು, ಅಕ್ಕ ಓಡಂಗಿ ಅರ್ಥಮ್ಮಯ್ಯನ್ನು ನೋಡಾಯ್ತು. ಓಹೋ ಹೌದಾ, ಫುಲ್ ಫಾಸ್ಟ್ ಇದೆಯಾ ಬಿಡು. ನಂದು ಬಿಡು. ಬಿಂದು ಅಕ್ಕ, ನಿನ್ಗೇನು ಅನಿಸ್ತಿದ್ಯೆ ಹೇಳು? ಈಗ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಯ್ತಿದ್ಯಾ? ಏ ಹಾಗೇನೂ ಇಲ್ಲ, ಹೋಗೆ ಈ ಅಮ್ಮನ ಬಲವಂತಕ್ಕೋಸ್ಕರ ರೆಡಿ ಆದೆ ಅಷ್ಟೇ. ಇದಿನ್ನು ಮೊದಲನೇ ಗಂಡು, ಇದೇ ಒಪ್ಪಿಗೆ ಆಗ್ಬಿಡುತ್ತಾ? ನೀನೇ ಹೇಳು. ಹಾಗೆ ಹಿಂದಿಂದೆಲ್ಲ ಯೋಚನೆ ಮಾಡು, ಭಾವ ಅಕ್ಕನಿಗೆ ಎಷ್ಟನೇವರು ಅಂತ. 1 ಡಜನ್ ಗಂಡು ಅಕ್ಕ ನೋಡಿರೋದು. ನನಗೂ ಇನ್ನು ಎಷ್ಟು ಗಂಡುಗಳು ಬರುತ್ತೋ ಏನೋ. ಈ ಅಮ್ಮ ಇನ್ನು ಎಕ್ಸಾಮ್ ರಿಸಲ್ಟೇ ಬಂದಿಲ್ಲ, ಆಗಲೇ ಗಂಡು ನೋಡ್ತಾ ಇದ್ದಾರೆ. ಅಯ್ಯೋ ಹೋಗಿ ಬಿಡೆ ಅಕ್ಕ, ಇಲ್ಲಿದ್ದು ಅಮ್ಮನ ಹತ್ರ ಹೆಣ್ಮಕ್ಳು ಜವಾಬ್ದಾರಿ ಅಂತ ದಿನ ನಾವು ಸುಪ್ರಭಾತ ಕೇಳೋ ಬದಲು ಗಂಡನ ಮನೆಯಲ್ಲಿ ಆರಾಮಾಗಿರ್ಬೋದು. ಹೌದೌದು, ಈಗ ಅಕ್ಕ ಇದ್ದಾಳಲ್ಲ, ಆಗ ಅತ್ತೆ ಮನೇಲಿ ಚಾಕರಿ ಮಾಡಿಕೊಂಡು ಯಾಕೋ ನನ್ನ ಹಣೆ ಬರೋನು ಹಾಗೆ ಏನೋ ಅಂತ ಭಯ ಆಗ್ತಾ ಇದೆ ಕಣೆ. ಬಿಂದು, ಯಾಕೆ ಹಾಗೆಲ್ಲ ತಿಳ್ಕೊತೀಯಾ? ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನಿರು. ಇನ್ನೇನಕ್ಕ, ಈಗಷ್ಟೇ ಎಕ್ಸಾಮ್ ಮುಗಿಸಿದ್ದೀನಿ. ನನಗೆ MCOM ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಈ ಅಮ್ಮ ನೋಡಿದ್ರೆ ಆಗಲೇ ಗಂಡು ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಕ್ಕ, ಏನು ಯೋಚನೆ ಮಾಡಬೇಡ. ಈ ಗಂಡು ನೋಡಿದ್ರೆ ಅವನಿಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕೋ ಬಂದಾಗಿಂದ ಮುಖನ ಅಂತಾನೆ ಅಂದ್ಕೊಂಡಿದ್ದಾರೆ. ಸುಮ್ಮನಿರು, ನೋಡೋಣ. ಹೌದೇನೆ ಅಮ್ಮು, ಹೇಗೋ ನಿನ್ನ ಬಾಯರಿಕೆಯಿಂದ ಈ ಮದುವೆ ಒಂದು ಕ್ಯಾನ್ಸಲ್ ಆದರೆ ಸಾಕು ಕಣೆ. ಅಪ್ಪ ದೇವರೇ, ದಯವಿಟ್ಟು ಆ ಹುಡುಗಂಗೆ ನಾನು ಒಪ್ಪಿಗೆ ಆಗದೆ ಇರಲಪ್ಪ. ಬಿಂದು, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ. ನೀನು ಸುಮ್ಮನೆ ಇರು, ಯಾವುದು ಟೆನ್ಷನ್ ಮಾಡ್ಕೋಬೇಡ. ಹೌದು ಅಕ್ಕ, ನನ್ನ ಹಣೆ ಬರದಲ್ಲಿ ಏನು ಬರೆದಿದ್ಯೋ ಏನೋ. ಇವಳೆ ನನ್ನ 2ನೇ ಮಗಳು ಬಿಂದು ಅಂತ, ಮತ್ತು ಇವಳು ನನ್ನ ದೊಡ್ಡ ಮಗಳು ಸಿಂಧು. ಹರ್ಷ, ಹೆಣ್ಣನ್ನು ನೋಡಪ್ಪ. ಹುಡುಗಿ ನೀಟಾಗಿ ನೋಡ್ಕೊಂಬಿಡಿ. ಇವನೊಬ್ಬ ಹೆಣ್ಣನ್ನು ನೋಡು ಅಂದ ತಕ್ಷಣ ಮುಖ ಗಂಟಿಕ್ಕೊಂತಾನೆ.
ಇವನಿಗಂತೂ ಎಷ್ಟು ಹೆಣ್ಣೋ ತೋರಿಸೋದು. ತುಂಬ ಲಕ್ಷಣವಾಗಿದ್ದಾಳೆ ನಿಮ್ಮ ಮಗಳು. ಏನಮ್ಮ ನಿನ್ನ ಹೆಸರು? ಆ ಬಿಂದು. ಅತ್ತೆ ಇದೇನತ್ತೆ, ಹುಡುಗಿ ಸ್ವಲ್ಪ ಕಲರ್ ಡಿಮ್ ಅಲ್ವಾ? ಹ್ಞೂ ಕಡೆ, ನಿನ್ನಷ್ಟು ಕಲರ್ ಇಲ್ಲ, ಆದರೂ ಪರವಾಗಿಲ್ಲ, ಅಷ್ಟೇನು ಕಪ್ಪಿಲ್ಲ, ಎಳಗಂಪಾಗಿದ್ದಾಳೆ, ಚೆನ್ನಾಗಿದ್ದಾಳೆ ನೋಡೋಕ್ಕೂ. ಇದನ್ನೆಲ್ಲ ಇಲ್ಲಿ ಮಾತಾಡಬೇಕಾ? ಸುಮ್ಮನಿರು, ಮನೆಗೆ ಹೋದ್ಮೇಲೆ ಮಾತಾಡಿದ್ರೆ ಆಯಿತು. ಅಯ್ಯೋ ಹಾಗಲ್ಲ ಅತ್ತೆ, ಇದು ಮುಂಚೆ ಹರ್ಷನ್ಗೆ ಎಂತೆಂಥ ಹುಡುಗಿರು ನೋಡಿದ್ವಿ, ಅವ್ರನ್ನೇ ಯಾರನ್ನೂ ಒಪ್ಪಲಿಲ್ಲ, ಇನ್ನು ಇವಳನ್ನ ಒಪ್ತಾಳ ಅಂತ. ಹೇಗಾದರೂ ಮಾಡಿ ಒಪ್ಸಿದ್ರಾಯ್ತು, ಸುಮ್ಮನೆ ಇರು ಈಗ. ಅಪ್ಪ ದೇವ್ರೆ, ಆ ಹರ್ಷನ್ಗೆ ಇವಳನ್ನ ಫಿಕ್ಸ್ ಆಗೋಗಿ ಮಾಡಪ್ಪ, ಯಾಕೆಂದರೆ ನೋಡೋಕ್ಕೂ ನನಗಿಂತ ಡಿಮ್ಮಾಗೇ ಇದ್ದಾಳೆ, ಮತ್ತು ಇವರಿರೋ ಪರಿಸ್ಥಿತಿ ನೋಡಿದ್ರೆ ನಮ್ಮ ಅಂತಸ್ತಿಗೆ ಯಾವುದಕ್ಕೂ ಬರಲ್ಲ ಬಿಡು. ಆಗ ನಮ್ಮ ಮನೇಲಿ ನಾನೇ ಚೆನ್ನಾಗಿ ಮೆರಿಬೋದು. ಏ ಹಂಸ, ಏನೇ ಪಕ್ಕದಲ್ಲಿ ಕುತ್ಕೊಂಡು ಗೊಡ 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 ಅಂತ ಇದೆಯಾ? ಸಾಕು, ಸುಮ್ಮನೆ ಇರ್ತೀಯ? ಅಯ್ಯೋ ಹಾಗೇನಿಲ್ಲ ಅತ್ತೆ, ಹುಡುಗಿ ಕಪ್ಪಗಿದ್ರು ನೋಡೋಕೆ ಲಕ್ಷಣವಾಗಿದ್ದಾಳೆ, ಹರ್ಷ ಒಪ್ಪಿದ್ರೆ ಸಾಕು ಅಂತಿದ್ದೆ. ಏನಮ್ಮ ಬಿಂದು, ಏನು ಓದ್ಕೊಂಡಿದ್ಯಾ? ಅದು ಈಗಷ್ಟೇ ಬಿಕಾಮ್ ಎಕ್ಸಾಮ್ ಬರೆದಿದ್ದೀನಿ, ಇನ್ನೂ ರಿಸಲ್ಟ್ ಬಂದಿಲ್ಲ. ಓ ಹೌದೇನಮ್ಮ. ಗುಡ್ ಗುಡ್. ಮತ್ತು ಮುಂದೆ ಏನಾದರೂ ಓದೋ ಆಸಕ್ತಿ ಇದೆಯಾ? ಹಾಂ, ಅದು ಎಂ.ಕಾಮ್ ಮಾಡೋಣ ಅಂತ. ಅಯ್ಯೋ ಅಣ್ಣ, ಅವಳಿಗೇನೋ ಮುಂದೇನೂ ಓದಬೇಕು ಅಂತ ಆಸೆ ಇದೆ, ಆದರೆ ನಮ್ಮ ಕೈಯಲ್ಲಿ ಆಗಬೇಕಲ್ಲ, ನಾವು ಒಂದು ಡಿಗ್ರಿ ಮಾಡಿಕೊಂಡ್ರೆ ಸಾಕು ಅಂತ, ಸಾಕು ಸುಮ್ಮನಿರಮ್ಮ ಅಂತ ಹೇಳಿದ್ದೀವಿ. ನಮಗೂ 3 ಹೆಣ್ಮಕ್ಳಲ್ವಾ, ಅದಕ್ಕೆ ಬೇಗ ಮದುವೆ ಮಾಡಿ ಕಳಿಸೋಣ, ಇವಳಾದಮೇಲೆ ಇನ್ನೂ ಚಿಕ್ಕವಳು ಬೇರೆ ಇದ್ದಾಳೆ, ಅದಕ್ಕೋಸ್ಕರ. ನಮ್ಮ ದೊಡ್ಡ ಮಗಳನ್ನೂ ಏನು ಜಾಸ್ತಿ ಓದಿಸ್ಲಿಲ್ಲ, ಇವಳನ್ನಾದರೂ ಡಿಗ್ರಿ ಮಾಡಿಸಿದ್ವಿ, ನಮ್ಮ ದೊಡ್ಡ ಮಗಳನ್ನ PUC ಅಷ್ಟೇ ಮಾಡಿಸಿದ್ದು. ಓ ಹೌದಾ, ಸರಿ ಸರಿ. ಮತ್ತು ರಾಮಕೃಷ್ಣ ಅವರೇ, ಹುಡುಗಿ ಏನಾದರೂ ಮಾತಾಡೋ ಹಾಗಿದ್ರೆ ಮಾತಾಡ್ಕೊಳ್ಳಿ ಬಿಡಿ. ನಿಮಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ತಾನೆ? ಹಾಂ, ನಮಗೇನೋ ಹುಡುಗಿ ಒಪ್ಗೆನೆ, ಆದರೆ ಮದುವೆ ಆಗಬೇಕಾಗಿರೋದು ಹೆಣ್ಣು ಗಂಡು ಅಲ್ವಾ, ಅವ್ರ ಒಪ್ಪಿಗೆ ತುಂಬ ಮುಖ್ಯ. ಹರ್ಷ, ಏನಾದರೂ ಮಾತಾಡೋದಿದ್ದರೆ ಹೋಗಿ ಮಾತಾಡಪ್ಪ. ಹೌದಪ್ಪ ಹರ್ಷ, ಹೇಗೋ ನಿಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಪಿದ್ದಾರೆ ನೋಡು, ನಿನಗೂ ಒಪ್ಪಿಗೆ ಆದರೆ ಹೆಣ್ಣಿನ ಜೊತೆ ಏನಾದರೂ ಮಾತಾಡಬೇಕಿದ್ರೆ ಹೋಗಿ ಮಾತಾಡೋಗು, ಸಂಕೋಚ ಬೇಡ. ಅಯ್ಯೋ ಹಾಗೇನಿಲ್ಲ, ನಾನೇನು ಮಾತಾಡೋದಿದೆ, ಏನು ಮಾತಾಡೋದಿಲ್ಲ, ದೊಡ್ಡವರೆಲ್ಲ ಸೇರಿ ಏನು ನಿರ್ಧಾರ ಮಾಡ್ತಾರೋ ಅದೇ ನನ್ನ ನಿರ್ಧಾರ. ಏನಮ್ಮ ಬಿಂದು, ನಿನಗೇನಾದರೂ ನಮ್ಮ ಹುಡುಗನ ಹತ್ರ ಮಾತಾಡೋದೇನಾದರೂ ಇದೆಯಮ್ಮ? ಹಾಗಿದ್ರೆ ಈಗಲೇ ಮಾತಾಡು. ಅಯ್ಯೋ ನಾನೇನು ಮಾತಾಡೋದು ಇವನ ಹತ್ರ? ಏನೂ ಇಲ್ಲ, ಮುಖ ನೋಡಿ ಹೇಗಿದೆ, ಗಂಟೆಕೊಂಡು ಕೂತಿದ್ದಾನೆ, ಎಲ್ಲೋ ಇವನಿಗೂ ಮದುವೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅಪ್ಪ ದೇವರೇ, ಹೇಗಾದರೂ ಮಾಡಿ ಈ ಮದುವೆ ಕ್ಯಾನ್ಸಲ್ ಆಗೋಗಿ ಮಾಡಪ್ಪ. ಏನಮ್ಮ ಬಿಂದು, ನಿನಗೆ ಹೇಳ್ತಿರೋದು, ಏನಾದರೂ ಮಾತಾಡೋದಿದೆಯಾ? ಸಂಕೋಚ ಎಲ್ಲ ಪಟ್ಕೋಬೇಡಮ್ಮ, ಏನಾದರೂ ಮಾತಾಡೋಗಿದ್ರೆ ಧೈರ್ಯವಾಗಿ ಹೋಗಿ ಮಾತಾಡಿ. ಅಯ್ಯೋ ಹಾಗೇನಿಲ್ಲ ಅಂಕಲ್, ಏನು ಮಾತಾಡೋದಿಲ್ಲ. ಸರಿ, ಹಾಗಾದರೆ ಮುಂದೆ ನಾವು ಮಾತಾಡೋಣ ಬಿಡಿ. ಸಿಂಧು, ಬಿಂದುನ ಕರ್ಕೊಂಡು ಒಳಗೆ ಹೋಗಮ್ಮ. ಹಾಂ ಸರಿಯಪ್ಪ, ಆಯಿತು, ಬಾ ಬಿಂದು. ಮತ್ತೆ ನೋಡಿ ರಾಮಕೃಷ್ಣ ಅವರೇ, ಏನಾದರೂ ಮಾತಾಡೋದಿದ್ರೆ ಮಾತಾಡಿ. ಸರಿ, ಹಾಗಾದರೆ ಒಂದೊಳ್ಳೆ ದಿನ ನೋಡಿ ಮಾತುಕತೆ ಆಡ್ಕೊಳ್ಳೋಣ ಬಿಡಿ.